ಟಿಕೆಟ್ ಖರೀದಿಯಲ್ಲಿ ಹೆಚ್ಚಾಗ್ತಿದೆಯಾ ಬಿಗ್ ಸ್ಕ್ಯಾಮ್? ಯಾಕಂತಂದ್ರೆ ನೋಡಿ, ಆನ್ಲೈನ್ನಲ್ಲಿ ಬಲ್ಕ್ ಟಿಕೆಟ್ ಖರೀದಿ ಮಾಡ್ತಾರೆ, ನಂತರ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾರೆ. ಬೆಂಗಳೂರಿನ ಮ್ಯಾಚ್ಗಳ ಟಿಕೆಟ್ ಮಾರಾಟಕ್ಕೆ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. DNA ಹೆಸರಿನಲ್ಲಿ ದೊಡ್ಡದಾಗಿ IPL ಟಿಕೆಟ್ ಸ್ಕ್ಯಾಮ್ ನಡೀತಾ ಇದೆಯಂತೆ. ಟಿಕೆಟ್ ಸ್ಕ್ಯಾಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೂರುಗಳು ಕೇಳಿಬರ್ತಾ ಇದೆ. ಜೋಕ್ಸ್ ಎಂಬಾತನಿಂದ ಪೋಸ್ಟ್ ಮಾಡಿ ಪೊಲೀಸರಿಗೂ ಟ್ಯಾಗ್ ಮಾಡಿದ್ದಾರೆ. ವಿನೋದ್ ಎಂಬಾತ ಬ್ಲಾಕ್ನಲ್ಲಿ ಟಿಕೆಟ್ ಖರೀದಿ ವೇಳೆ ವಿಚಾರ ಬಯಲಿಗಾಗಿದೆ. ವಿನೋದ್ ಎನ್ನುವ ವ್ಯಕ್ತಿ ಟಿಕೆಟ್ ಖರೀದಿಗೆ ಮುಂದಾಗಿದ್ರು. ಜೋಕ್ಸ್ ಅಂದರೆ ಟಿಕೆಟ್ ಬೆಲೆಗಿಂತ ಡಬಲ್ ರೇಟ್ ಹೇಳ್ತಾ ಇದ್ರಂತೆ ಈ ವಿನೋದ್. ಹೆಚ್ಚುವರಿ ದರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸ್ಕ್ಯಾಮ್ ಬಗ್ಗೆ ಉಲ್ಲೇಖ ಮಾಡ್ತಾರಂತೆ. ಏನು ಮಾಡೋದು, ಆನ್ಲೈನ್ನಲ್ಲಿ ಬಲ್ಕ್ ಆಗಿ ಟಿಕೆಟ್ ತಗೊಂಡು ಬ್ಲಾಕ್ನಲ್ಲಿ ಮಾರಾಟ ಮಾಡೋದು ಅಂತ ಹೇಳ್ತಾರಂತೆ. ಅಂದರೆ ನೋಡಿ, ಯಾರೇ ಆಗಲಿ ಈಗ ಆನ್ಲೈನಲ್ಲಿ ಟಿಕೆಟ್ ಖರೀದಿ ಮಾಡೋದಕ್ಕೆ ಹೋದರೆ ಯಾರಿಗೂ ಕೂಡ ಸಿಗೋದೇ ಇಲ್ಲ. ಕ್ಲೋಸ್ಡ್ ಅಂತ ಬರುತ್ತೆ, ಅಥವಾ ಸೋಲ್ಡ್ ಔಟ್ ಅಂತ ಬರುತ್ತೆ. ಸೊ ಹಾಗಾಗಿ ವಿಧಿ ಇಲ್ಲದೆ ಮ್ಯಾಚ್ ನೋಡಲೇಬೇಕು ಅನ್ನೋರು ಒಂದಕ್ಕೆ ದುಪ್ಪಟ್ಟು ಹಣವನ್ನು ಬ್ಲಾಕಲ್ಲಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಂದು ಸ್ಕ್ಯಾಮ್ ಇದು ಇವತ್ತು ನೆನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನುವರೆಗೂ. ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಾದ್ರೆ ಎಷ್ಟು ಮಟ್ಟಿಗೆ ಸರಿ, ಸೊ ಆನ್ಲೈನಲ್ಲಿ ಯಾಕೆ ಮಾರಾಟ ಮಾಡಬೇಕು ಹಾಗಾದರೆ ಅಂತ ಕೂಡ ಕಿಡಿಕಾರಿದ್ದು ಉಂಟು ಬ್ಲಾಕ್ನಲ್ಲಿ. ಯಾಕಂತಂದರೆ ಪ್ರಾರಂಭದಲ್ಲಿ ಎಷ್ಟು ಬೆಲೆ ಇರುತ್ತೋ ಅದಕ್ಕೆ ಕೊಂಡ್ಕೊಳ್ತಾರೆ, ಅದಾದಮೇಲೆ 1 to double 3,000 ಇದ್ದಿದ್ದ ಟಿಕೆಟ್ನ 5,000 6,000ವರೆಗೂ ಕೂಡ ಮಾರಾಟ ಮಾಡ್ತಾರೆ. ಹೀಗೆ ಇದೊಂದು ಬಿಗ್ ಸ್ಕ್ಯಾಮ್ ಆಗಿ ಬದಲಾವಣೆ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.